ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗವಾಚನ 370, 71, 72ನೇ ಕಗ್ಗವಾಚನವನ್ನು ಮಾಡಿ ಅದರ ಅರ್ಥವನ್ನು ಹೇಳುತ್ತಿದ್ದೇನೆ. ಸ್ವಾತಿ ಮಳೆ ಹನಿ ಬೀಳ್ವ, ಶುಕ್ತಿ ಬಾಯ್ದೆರೆ ತೇಳ್ವ, ಕೌತುಕದ ಸಮಯ ಯೋಗದೆ ಮೌಕ್ತಿಕ ಫಲ, ಪ್ರೀತಿ ಸುಖ ಸತ್ಯ ದರ್ಶನ ಶಾಂತಿಗಳ ಹುಟ್ಟುಂ, ಆ ತೆರೆದ ಯೋಗದಿನೇ ಮಂಕುತಿಮ್ಮ, ಆ ತೆರೆದ ಯೋಗದಿನೇ ಮಂಕುತಿಮ್ಮ, ಆ ತೆರೆದ ಯೋಗದಿನೇ ಮಂಕುತಿಮ್ಮ. ಸ್ವಾತಿ ಮಳೆ ಹನಿ ಬೀಳುವ ಸಮಯದಲ್ಲಿ ಮುತ್ತಿನ ಚಿಪ್ಪು ಬಾಯಿ ತೆರೆದು ಅದರಲ್ಲಿ ಆ ನೀರು ಸೇರುವ ಕುತೂಹಲಕಾರಿಯಾದ ಸಮಯದ ಯೋಗದಿಂದಲೇ ಮುತ್ತು ಹುಟ್ಟುವುದು. ಸುಖ ಸತ್ಯ ದರ್ಶನ ಮತ್ತು ಶಾಂತಿಗಳ ಹುಟ್ಟುಗಳು ಕೂಡ ಈ ತರಹದ ಯೋಗದಿಂದಲೇ ಆಗುತ್ತದೆ. ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನೋ, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪವುದೆಂದಿಗೆಲೋ, ಜಪ ಸಾಕೆನಿಪವುದೆಂದಿಗಲೋ ಮಂಕುತಿಮ್ಮ, ಸಾಕೆನಿಪವುದೆಂದಿಗೆಲೋ ಮಂಕುತಿಮ್ಮ. ನಮ್ಮ ಬೇಡಿಕೆಗಳಿಗೆ ಕೊನೆಯೇ ಇಲ್ಲ. ನಾವು ಯಾವಾಗಲೂ ಯಾವುದನ್ನಾದರೂ ಅಪೇಕ್ಷಿಸುತ್ತಲೇ ಇರುತ್ತೇವೆ. ಎಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂದಾಸೆ, ಮತ್ತಷ್ಟು ದೊರಕಿದರೆ ಮತ್ತೂ ಇಷ್ಟರಾಸೆ. ಈ ರೀತಿಯಾಗಿ ಬೇಕು ಬೇಕೆಂದು ಯಾವಾಗಲೂ ಬೊಬ್ಬೆ ಹಾಕುತ್ತಿರುವ ಈ ಮನುಷ್ಯ ಜನ್ಮ ಮತ್ತು ಈ ಬೇಕೆನ್ನುವ ಜಪವನ್ನು ಏತಕ್ಕಾಗಿ ಆ ಪರಮಾತ್ಮನು ರಚಿಸಿದನೋ, ಯಾವಾಗ ಸಾಕೆನ್ನಿಸುವುದೋ ದೇವರೇ ಬಲ್ಲ. ಎಲ್ಲ ಮನುಷ್ಯರಿಗೂ ಕೂಡ ಆಸೆ ಎಂಬುದು ಅತಿಯಾಗಿ ಇದ್ದೇ ಇರುತ್ತದೆ. ಅದ್ರ ಬಗ್ಗೆ ನಮ್ಮ ಡಿ ವಿ ಗುಂಡಪ್ಪ ಅವರು ತುಂಬ ಚೆನ್ನಾಗಿ ವರ್ಣಿಸಿ ಬರೆದಿರುತ್ತಾರೆ. ವನದಿ ನಿರ್ಜನದಿ ಮೌನದಿ ತಪವನೆಸಗುವನ, ನೆನಪಿನಲಿ ಪಿಂತಿನನುಭವ ಉಳಿಯದೇನೋ, ಇನಿ ನೋಟ ಸವಿಯೂಟ ಕಿನಿಸು ಕರುಬುಗಳಾಟ, ಕನನುತಿಹ ವಾಳದಲ್ಲಿ ಮಂಕುತಿಮ್ಮ, ಕನನುತಿಹುದಾಳದಲ್ಲಿ ಮಂಕುತಿಮ್ಮ, ಕನನುತಿಹುವಾಳದಲ್ಲಿ ಮಂಕುತಿಮ್ಮ. ಸುತ್ತಮುತ್ತಲಿನ ಲೋಕ ಸಹವಾಸ ಸಾಕೆನಿಸಿ ಒಂದು ಕಾಡನ್ನು ಸೇರಿ ಯಾರೂ ಇಲ್ಲದಿರುವ ತಾಣದಲ್ಲಿ ಮಾತನಾಡದೆ ಮೌನವಾಗಿ ಪರಮಾತ್ಮನನ್ನು ಧ್ಯಾನಿಸುತ್ತಾ ತಪಸ್ಸನ್ನು ಮಾಡುವವನ ಮನಸ್ಸಿನಲ್ಲಿ ಇಂದಿನ ಅನುಭವಗಳು ಉಳಿಯದೇ ಇರುವುದೇನು? ಇಂಪಾದ ನೋಟ, ಸೊಗಸಾದ ತಿನಿಸುಗಳು, ಸವಿಕೋಪ, ಅಸೂಯೆ ಅವನ ಮನಸ್ಸಿಗೆ ಸಂಕಟಗಳನ್ನುಂಟು ಮಾಡುತ್ತಿರುತ್ತವೆ ಅಲ್ಲವೇ?